ಬೆಂಗಳೂರಿನ ಒಂದು ಜನದಟ್ಟಾದ ಬೀದಿಯ ಒಂದು ಮೂಲೆಯಲ್ಲಿ ಯಾವಾಗಲೂ ವಾಹನಗಳ ಕೊಂಬಿನ ಶಬ್ದವು, ಜನರ ಕೂಗಾಟವು ಕೇಳಿಸುವ ಒಂದು ಸ್ಥಳದಲ್ಲಿ ಸಣ್ಣದೊಂದು ಚಹಾ ಅಂಗಡಿಯಿತ್ತು. ಅದರ ಹೆಸರು ಸಂಗಮ ಟೀ ಸೆಂಟರ್. ಹೆಸರು ಕೇಳಿದರೆ ದೊಡ್ಡ ಸ್ಥಳವೆಂದು ತೋರಿದರೂ ಅಲ್ಲಿ ಸೇರುವುದು ಹೆಚ್ಚಾಗಿ ಜನರ ಅಸಹಾಯಕತೆ ಮತ್ತು ಜೀವನದ ಕಷ್ಟಗಳಾಗಿತ್ತು. ಈ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದವಳು 27 ವರ್ಷದ ಕಾವೇರಿ ಎಂಬ ಯುವತಿಯಾಗಿದ್ದಳು. ಕಾವೇರಿಯ ಹೆಸರಿನಂತೆಯೇ ಅವಳ ಮನಸ್ಸು ಕರುಣೆಯಿಂದ ಹರಿಯುವ ನದಿಯಂತಿತ್ತು. ಬಾಲ್ಯದಲ್ಲಿಯೇ ಅವಳ ತಂದೆ ತಾಯಿ ಇಬ್ಬರೂ ತೀರಿಕೊಂಡಿದ್ದರು. ಒಬ್ಬ ಚಿಕ್ಕ ತಂಗಿ ಸುಧಾ ಮಾತ್ರವೇ ಅವಳಿಗೆ ಕುಟುಂಬವಾಗಿ ಉಳಿದಿದ್ದಳು. ಸುಧಾಳನ್ನು ಸಾಕುವ ಜವಾಬ್ದಾರಿ ಕಾವೇರಿಯ ಕಿರಿಯ ಭುಜಗಳ ಮೇಲಿತ್ತು. ಬೆಳಗ್ಗಿನಿಂದ ಸಂಜೆಯವರೆಗೂ ಚಹಾ ಬಡಿಸುವುದು, ಪಾತ್ರೆ ತೊಳೆಯುವುದು, ಗಿರಾಕಿಗಳ ಜನದಟ್ಟಣೆಯನ್ನು ನಿರ್ವಹಿಸುವುದು, ಇದರ ನಡುವೆ ಅಂಗಡಿಯ ಮಾಲೀಕನ ಕಠಿಣ ಮಾತುಗಳನ್ನು ಕೇಳುವುದು, ಇದು ಕಾವೇರಿಯ ದಿನಚರಿಯಾಗಿತ್ತು. ಅಂಗಡಿಯ ಮಾಲೀಕ ಶಂಕರಪ್ಪ ಎಂಬ 40 ವರ್ಷದ ವ್ಯಕ್ತಿಯಾಗಿದ್ದ. ಹೆಸರು ಶಂಕರಪ್ಪ ಆಗಿದ್ದರೂ ಕರುಣೆಯೋ ಮಾನವೀಯತೆಯೋ ಅವನ ಸ್ವಭಾವದಲ್ಲಿ ಇರಲಿಲ್ಲ. ಲಾಭವೊಂದೇ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವವನು. ಪ್ರತಿ ಕಪ್ ಚಹಾಕ್ಕೆ ಎಷ್ಟು ಸಕ್ಕರೆ, ಎಷ್ಟು ಹಾಲು ಎಲ್ಲವನ್ನೂ ಅವನು ಲೆಕ್ಕ ಹಾಕಿಕೊಂಡಿರುತ್ತಿದ್ದ. ಕಾವೇರಿಗೆ ತಿಂಗಳ ಕೊನೆಯಲ್ಲಿ ಸಿಗುವ ಸಂಬಳ ತುಂಬಾ ಕಡಿಮೆಯಾಗಿತ್ತು. ಆದರೆ ಬೇರೆ ದಾರಿಯಿಲ್ಲದ ಕಾರಣ ಅವಳು ಆ ಕೆಲಸವನ್ನು ಮುಂದುವರೆಸಿದ್ದಳು. ಒಂದು ದಿನ ಮಧ್ಯಾಹ್ನದ ಸಮಯದಲ್ಲಿ ಅಂಗಡಿಯಲ್ಲಿ ಜನದಟ್ಟಣೆ ಕಡಿಮೆಯಾದಾಗ ಕಾವೇರಿಯ ಗಮನ ಬೀದಿಯ ಒಂದು ಮೂಲೆಯಲ್ಲಿ ಕುಳಿತಿದ್ದ ಒಂದು ಚಿಕ್ಕ ಹುಡುಗನ ಕಡೆಗೆ ಹೋಯಿತು. 5-6 ವರ್ಷದಷ್ಟು ಮಾತ್ರ ತೋರುವ ಒಂದು ಹುಡುಗ. ಕೊಳಕಾದ ಬಟ್ಟೆ, ಧೂಳಿನಿಂದ ಕೂದಲು, ಕಣ್ಣುಗಳಲ್ಲಿ ಒಂದು ದೊಡ್ಡ ದುಃಖ. ಆ ಹುಡುಗ ಕೆಲವೊಮ್ಮೆ ದಾರಿಯಲ್ಲಿ ಹಾದು ಹೋಗುವವರನ್ನು ನೋಡುತ್ತಿದ್ದ, ಕೆಲವೊಮ್ಮೆ ತನ್ನ ಬೆರಳುಗಳೊಂದಿಗೆ ಆಟವಾಡುತ್ತಿದ್ದ. ಕಾವೇರಿ ಅವನನ್ನು ಕೆಲವು ಕ್ಷಣ ನೋಡಿದಳು. ಕೆಲವು ದಿನಗಳಿಂದ ಏನನ್ನೂ ತಿಂದಿಲ್ಲವೆಂದು ತೋರುತ್ತಿದೆ ಎಂದು ಅವಳಿಗೆ ತೋನಿತು. ಅವಳ ಹೃದಯ ಕಸಿಯಿತು. ಅವಳು ಸುತ್ತಲೂ ಒಮ್ಮೆ ನೋಡಿದಳು. ಶಂಕರಪ್ಪ ಕೌಂಟರ್ನಲ್ಲಿ ಕುಳಿತು ಲೆಕ್ಕ ಬರೆಯುವ ತೊಡಗಿರುವವನಿದ್ದ. ಕಾವೇರಿ ಸದ್ದಿಲ್ಲದೆ ಅಂಗಡಿಯ ಹಿಂಭಾಗಕ್ಕೆ ಹೋದಳು. ಅಲ್ಲಿ ಹಾಲಿಟ್ಟಿದ್ದ ಪಾತ್ರೆಯಿಂದ ಒಂದು ಸಣ್ಣ ಗ್ಲಾಸ್ಗೆ ಕೊಂಚ ಹಾಲು ತೆಗೆದುಕೊಂಡಳು. ಒಂದು ರೊಟ್ಟಿಯ ತುಂಡನ್ನು ಕೈಯಲ್ಲಿ ತೆಗೆದುಕೊಂಡು ಯಾರಿಗೂ ಕಾಣದಂತೆ ಆ ಹುಡುಗನ ಬಳಿಗೆ ನಡೆದಳು. ಹುಡುಗ ಮೊದಲು ಅವಳನ್ನು ಕಂಡು ಭಯಗೊಂಡ, ಆದರೆ ಕಾವೇರಿ ಸ್ಮಿತಹಾಸದಿಂದ ಅವನ ತಲೆಯನ್ನು ಸವರಿ ಹಾಲಿನ ಗ್ಲಾಸ್ನು ಮುಂದಿಟ್ಟಳು. ಆ ಹುಡುಗನ ಕಣ್ಣುಗಳಲ್ಲಿ ಒಂದು ಕಾಂತಿ ಕಾಣಿಸಿತು. ಕೈ ನಡುಗುತ್ತಲೇ ಅವನು ಗ್ಲಾಸ್ನು ತೆಗೆದುಕೊಂಡ, ಒಮ್ಮೆಗೆ ಹಾಲನ್ನು ಕುಡಿದ. ನಂತರ ರೊಟ್ಟಿಯನ್ನು ತೆಗೆದುಕೊಂಡ, ಅದನ್ನು ಒಂದು ನಿಧಿಯಂತೆ ತಿಂದ. ಕಾವೇರಿಯ ಮನಸ್ಸು ತುಂಬಿತು, ಆದರೆ ಒಟ್ಟಿಗೆ ಒಂದು ದುಃಖವೂ ಉಂಟಾಯಿತು. ನಿನ್ನ ಹೆಸರು ಏನು, ಮಗು? ಅವಳು ಮೆಲ್ಲಗೆ ಕೇಳಿದಳು. ಹುಡುಗ ಏನೂ ಮಾತನಾಡದೆ ತಲೆಯನ್ನು ಅಲ್ಲಾಡಿಸಿದ. ನಿನ್ನ ಮನೆಯವರು ಎಲ್ಲಿದ್ದಾರೆ? ಈ ಪ್ರಶ್ನೆಗೆ ಹುಡುಗನ ಕಣ್ಣುಗಳು ತುಂಬಿ ಬಂದವು. ಕಾವೇರಿಗೆ ಅರ್ಥವಾಯಿತು, ಅವನಿಗೆ ಯಾರೂ ಇಲ್ಲವೆಂದು. ಅವನ ತಲೆಯನ್ನು ಒಮ್ಮೆ ಮತ್ತೆ ಸವರಿ ಅವಳು ಅಂಗಡಿಗೆ ಹಿಂದಿರುಗಿದಳು. ಆದರೆ ಆಗಲೇ ಶಂಕರಪ್ಪನ ಕಠಿಣ ಧ್ವನಿಯು ಗುಡುಗಿತು. ಇಲ್ಲಿ ಏನು ನಡೆಯುತ್ತಿದೆ? ಕಾವೇರಿಯ ಹೃದಯ ಒಮ್ಮೆ ಝೇಂಕರಿಸಿತು. ಶಂಕರಪ್ಪ ಕೋಪದಿಂದ ಅವಳ ಬಳಿಗೆ ಬಂದ. ಯಾರ ಅನುಮತಿಯಿಂದ ನೀನು ಅಂಗಡಿಯ ಹಾಲನ್ನು ರೊಟ್ಟಿಯನ್ನು ಈ ಹುಡುಗನಿಗೆ ಕೊಟ್ಟೆ? ಅವನು ಗರ್ಜಿಸಿದ. ಕಾವೇರಿ ಭಯದಿಂದ ಹೇಳಿದಳು, ಸರ್, ಈ ಹುಡುಗ ಬಾಯಾರಿಕೆಯಿಂದ ಇದ್ದಾನೆ. ಕೊಂಚ ಹಾಲು ಬಾಕಿಯಿತ್ತು, ಅದನ್ನೇ ತೆಗೆದುಕೊಂಡೆ. ಶಂಕರಪ್ಪ ಅವಳನ್ನು ಮಾತನಾಡಲು ಬಿಡದೆ ಮತ್ತೆ ಕೂಗಿದ, ಬಾಕಿಯಿತ್ತು ಅಲ್ವಾ? ಇಲ್ಲಿ ಏನೂ ಬಾಕಿಯಾಗಬಾರದು, ಎಲ್ಲವೂ ದುಡ್ಡು ಕೊಟ್ಟು ತಂದದ್ದು. ಇದು ನಿನ್ನ ತಂದೆಯ ಆಸ್ತಿಯಾ? ನಿನ್ನ ಈ ಡ್ರಾಮಾ ಇನ್ಮುಂದೆ ಬೇಡ. ನಾಳೆಯಿಂದ ಇಲ್ಲಿಗೆ ಬರಬೇಡ. ಹೋಗಿ ನಿನ್ನ ಲೆಕ್ಕ ತೆಗೆದುಕೊಂಡು ಹೊರಗೆ ಹೋಗು. ಕಾವೇರಿಯ ಕಾಲುಗಳ ಕೆಳಗಿನ ಭೂಮಿಯೇ ಕಾಣೆಯಾದಂತೆ ಭಾಸವಾಯಿತು. ಒಂದು ಹುಡುಗನಿಗೆ ಸಹಾಯ ಮಾಡಿದ್ದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆ. ಅವಳ ಕಣ್ಣುಗಳು ತುಂಬಿ ಬಂದವು. ಸರ್, ದಯವಿಟ್ಟು ಇನ್ಮುಂದೆ ಇಂತಹ ತಪ್ಪು ಆಗದು. ನನಗೊಂದು ಚಿಕ್ಕ ತಂಗಿ ಇದ್ದಾಳೆ. ನಾನು ಎಲ್ಲಿಗೆ ಹೋಗಲಿ? ಅವಳು ಕೇಳಿಕೊಂಡಳು. ಆದರೆ ಶಂಕರಪ್ಪನ ಮನಸ್ಸು ಕಲ್ಲಿನಂತಿತ್ತು. ಅವಳ ಕೈಗೆ ಕೆಲವು ರೂಪಾಯಿಗಳನ್ನು ಎಸೆದು ಅವನು ಮುಖವನ್ನು ತಿರುಗಿಸಿಕೊಂಡ. ಭಾರವಾದ ಮನಸ್ಸಿನೊಂದಿಗೆ ಕಾವೇರಿ ಅಂಗಡಿಯಿಂದ ಹೊರಬಂದಳು. ಹೋಗುವಾಗ ಅವಳ ಕಣ್ಣುಗಳು ಆ ಹುಡುಗನ ಕಡೆಗೆ ಹೋದವು. ಅವನು ಇನ್ನೂ ಅಲ್ಲಿಯೇ ಕುಳಿತಿದ್ದ, ಈ ಗದ್ದಲದ ಕಾರಣವನ್ನು ತಿಳಿಯದೆ. ಮನೆಯಲ್ಲಿ ತಂಗಿಯ ಶಾಲೆಯ ಶುಲ್ಕವನ್ನು, ಬಾಡಿಗೆಯನ್ನು ಯೋಚಿಸಿ ಕಾವೇರಿಯ ಮನಸ್ಸು ಕದಡಿತು. ಆ ರಾತ್ರಿ ಅವಳಿಗೆ ನಿದ್ದೆಯೇ ಬರಲಿಲ್ಲ. ಶಂಕರಪ್ಪನ ಕಠಿಣ ಮಾತುಗಳು ಅವಳ ಕಿವಿಯಲ್ಲಿ ಗಿಣಗಿಣಗುತ್ತಿದ್ದವು. ಮರುದಿನ ಬೆಳಗ್ಗೆ ಸೂರ್ಯನ ಮೊದಲ ಕಿರಣಗಳು ಭೂಮಿಯನ್ನು ಮುಟ್ಟಿದಾಗ ಕಾವೇರಿಯ ಜೀವನದಲ್ಲೂ ಒಂದು ಹೊಸ ಬೆಳಗು ಆರಂಭವಾಗಲಿತ್ತು. ಕೆಲಸವಿಲ್ಲದೆ ಭವಿಷ್ಯ ಕತ್ತಲೆಯಲ್ಲಿ ಮುಳುಗಿದ ಸ್ಥಿತಿಯಲ್ಲಿ ಅವಳು ಭಾರವಾದ ಮನಸ್ಸಿನೊಂದಿಗೆ ಎದ್ದಳು.
ಸುಧಾಳಿಗೆ ಒಂದು ರೀತಿಯಾಗಿ ಬೆಳಗಿನ ತಿಂಡಿಯನ್ನು ತಯಾರಿಸಿ ಹೊಸ ಕೆಲಸವನ್ನು ಹುಡುಕಲು ಹೊರಡಲು ಸಿದ್ಧಳಾದಳು. ಆ ದಿನವೇ ಅವಳ ಜೀವನವನ್ನೇ ಬದಲಾಯಿಸಲಿದೆ ಎಂದು ಅವಳಿಗೆ ಗೊತ್ತಿರಲಿಲ್ಲ. ಅದೇ ಸಮಯದಲ್ಲಿ ಸಂಗಮ ಟೀ ಸೆಂಟರ್ನಲ್ಲಿ ಶಂಕರಪ್ಪ ಯಾವಾಗಲಿನಂತೆ ಅಹಂಕಾರದಿಂದ ಕುಳಿತಿದ್ದ. ಕಾವೇರಿ ಹೋದದ್ದು ಅವನಿಗೆ ಯಾವ ವಿಷಯವೂ ಆಗಿರಲಿಲ್ಲ. ಒಬ್ಬಳು ಹೋದರೆ ಮತ್ತೊಬ್ಬಳು ಬರುತ್ತಾಳೆ. ಈ ನಗರದಲ್ಲಿ ಕೆಲಸಗಾರರಿಗೆ ಏನೂ ಕೊರತೆಯಿಲ್ಲ. ಅವನು ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡಿಕೊಂಡ. ಇದ್ದಕ್ಕಿದ್ದಂತೆ ಅಂಗಡಿಯ ಮುಂದೆ ಒಂದು ದೊಡ್ಡ ಹೊಳೆಯುವ ಕಾರು ಬಂದು ನಿಂತಿತು. ಈ ರೀತಿಯ ಕಾರುಗಳು ಆ ಬೀದಿಯಲ್ಲಿ ವಿರಳವಾಗಿಯೇ ಕಾಣಿಸುತ್ತಿದ್ದವು. ಶಂಕರಪ್ಪನೂ ಅಂಗಡಿಯಲ್ಲಿದ್ದವರು ಕುತೂಹಲದಿಂದ ಕಾರನ್ನು ನೋಡಿದರು. ಕಾರಿನ ಬಾಗಿಲು ತೆರೆದು ಒಬ್ಬ ಎತ್ತರದ ಗಂಭೀರವಾದ ವ್ಯಕ್ತಿಯು ಇಳಿದ. ದುಬಾರಿ ಬಟ್ಟೆ, ಕಣ್ಣಿಗೆ ಕಪ್ಪು ಕನ್ನಡಕ, ಮುಖದಲ್ಲಿ ಒಂದು ದೊಡ್ಡ ಆತಂಕ ಮತ್ತು ಭರವಸೆಯ ಮಿಶ್ರಣ. ಅವನೊಂದಿಗೆ ಇಬ್ಬರು ಕಾವಲುಗಾರರು ಇದ್ದರು. ಅವನು ನೇರವಾಗಿ ಅಂಗಡಿಯ ಕಡೆಗೆ ನಡೆದ. ಶಂಕರಪ್ಪ ತಕ್ಷಣ ಎದ್ದು ಮುಖದಲ್ಲಿ ವಿನಯ ತಂದುಕೊಂಡು ಕೇಳಿದ, ಸರ್, ಏನು ಬೇಕು? ಚಹಾ, ಕಾಫಿ, ಏನಾದರೂ ತಿನಿಸು? ಆ ವ್ಯಕ್ತಿ ಶಂಕರಪ್ಪನನ್ನು ನೋಡಲಿಲ್ಲ. ಅವನ ಕಣ್ಣುಗಳು ಏನನ್ನೋ ಹುಡುಕುತ್ತಿದ್ದವು. ಜೇಬಿನಿಂದ ಒಂದು ಮಗುವಿನ ಫೋಟೋ ತೆಗೆದು ಅಂಗಡಿಯ ಕೆಲಸಗಾರರಿಗೆ ತೋರಿಸಿ ಕೇಳಿದ, ನಿಮ್ಮಲ್ಲಿ ಯಾರಿಗಾದರೂ ಈ ಮಗುವನ್ನು ಕಂಡಿದ್ದೀರಾ? ನಿನ್ನೆಯಿಂದ ಇವನು ಕಾಣೆಯಾಗಿದ್ದಾನೆ. ಶಂಕರಪ್ಪ ಫೋಟೋವನ್ನು ಒಮ್ಮೆ ನೋಡಿದ. ಹೌದು, ಕಾವೇರಿ ಹಾಲು ಕೊಟ್ಟ ಆ ಹುಡುಗನೇ. ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಹೊಳೆಯಿತು. ಇದರಿಂದ ಏನಾದರೂ ಲಾಭ ಗಳಿಸಬಹುದು. ಹೌದು ಸರ್, ನಾನು ಈ ಹುಡುಗನನ್ನು ಕಂಡಿದ್ದೇನೆ. ನಿನ್ನೆ ಇಲ್ಲಿ ಒಬ್ಬ ಹುಡುಗಿ ಇವನಿಗೆ ಹಾಲು ಕೊಡುತ್ತಿರುವುದನ್ನು ನಾನು ಕಂಡೆ. ಬಹುಶಃ ಆಕೆಗೆ ಇದರಲ್ಲಿ ಏನಾದರೂ ಭಾಗವಿರಬಹುದು. ಅವನು ಒಂದು ಕಥೆಯನ್ನು ಕಟ್ಟಿ ಹೇಳಿದ. ಆ ವ್ಯಕ್ತಿಯ ಕಣ್ಣುಗಳಲ್ಲಿ ಒಂದು ಕಾಂತಿ ಕಾಣಿಸಿತು. ಆ ಹುಡುಗಿ ಯಾರು? ನಿನಗೆ ಆಕೆಯನ್ನು ಗೊತ್ತಾ? ಶಂಕರಪ್ಪ ಎದೆ ಎತ್ತಿ ಹೇಳಿದ, ಹೌದು ಸರ್, ಆಕೆ ಇಲ್ಲಿ ಕೆಲಸ ಮಾಡುತ್ತಿದ್ದಳು. ನಿನ್ನೆ ನಾನು ಆಕೆಯನ್ನು ಕೆಲಸದಿಂದ ಕಳುಹಿಸಿದೆ. ಈ ಹುಡುಗನಿಗಾಗಿ ಅಂಗಡಿಯ ಸಾಮಾನನ್ನು ಕದ್ದಿದ್ದಕ್ಕೆ. ತುಂಬಾ ವಿಚಿತ್ರವಾದ ಹುಡುಗಿ. ಆ ವ್ಯಕ್ತಿಯ ಮುಖ ಕಲ್ಲಿನಂತಾಯಿತು. ಆಕೆ ಎಲ್ಲಿ ಸಿಗಬಹುದು? ನಾನು ಆಕೆಯನ್ನು ಭೇಟಿಯಾಗಬೇಕು. ಶಂಕರಪ್ಪ ಮನಸ್ಸಿನಲ್ಲಿ ಸಂತೋಷಪಟ್ಟ. ಸರ್, ಆಕೆ ಒಬ್ಬ ದರಿದ್ರ ಹುಡುಗಿ. ಆಕೆಯ ವಿಳಾಸವನ್ನು ಹೇಳಲು ಸ್ವಲ್ಪ. ಅವನು ಮಾತನ್ನು ಮುಗಿಸುವ ಮೊದಲೇ ಆ ವ್ಯಕ್ತಿ ಜೇಬಿನಿಂದ ಒಂದು ನೋಟುಗಳ ಕಟ್ಟನ್ನು ತೆಗೆದು ಶಂಕರಪ್ಪನ ಮುಖದೆಡೆಗೆ ಎಸೆದ. ನಿನ್ನ ಹಣ ಇದು. ಈಗ ಆಕೆಯ ವಿಳಾಸವನ್ನು ಹೇಳು. ಶಂಕರಪ್ಪನ ಕಣ್ಣುಗಳು ಹೊಳೆದವು. ಅವನು ತಕ್ಷಣ ಕಾವೇರಿಯ ಮನೆಯ ವಿಳಾಸವನ್ನು ಹೇಳಿದ. ಆ ವ ಳ ಯ ಕ ತಿ. ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಕಾರಿನಲ್ಲಿ ಕುಳಿತು ಕಾವೇರಿಯ ಮನೆಯ ಕಡೆಗೆ ಪ್ರಯಾಣಿಸಿದ. ಶಂಕರಪ್ಪ ಅಂಗಡಿಯಿಂದ ಮನಸ್ಸಿನಲ್ಲಿ ಸಂತೋಷಪಟ್ಟ. ಇಂದು ಒಂದು ದೊಡ್ಡ ಮೊತ್ತ ಸಿಕ್ಕಿತು ಎಂದು ಯೋಚಿಸಿದ. ಆದರೆ ನಿಜವಾದ ಡ್ರಾಮಾ ಇನ್ನೂ ಆರಂಭವಾಗಬೇಕಿತ್ತು. ಕಾವೇರಿ ತನ್ನ ಸಣ್ಣ ಮನೆಯಲ್ಲಿ ಸುಧಾಳನ್ನು ಸಮಾಧಾನಪಡಿಸುತ್ತಿದ್ದಳು. ಎಲ್ಲವೂ ಸರಿ ಹೋಗುತ್ತದೆ ಸುಧಾ. ದೇವರು ಒಂದು ದಾರಿಯನ್ನು ತೋರಿಸುತ್ತಾನೆ ಎಂದು ಅವಳು ಹೇಳಿದಳು. ಆಗಲೇ ಬಾಗಿಲಿಗೆ ಯಾರೋ ಗಟ್ಟಿಯಾಗಿ ಬಡಿದರು. ಬಾಗಿಲು ತೆರೆದಾಗ ಆ ಗಂಭೀರ ವ್ಯಕ್ತಿಯನ್ನು, ಕಾವಲುಗಾರರನ್ನು ಕಂಡು ಕಾವೇರಿ ದಿಗಿಲುಗೊಂಡಳು. ಶಂಕರಪ್ಪ ತನ್ನನ್ನು ಯಾವುದೋ ತೊಂದರೆಗೆ ಸಿಕ್ಕಿಸಿದನೋ ಎಂದು ಭಯಗೊಂಡಳು. ನಿನ್ನ ಹೆಸರು ಕಾವೇರಿಯೇ? ಅವನು ಕೇಳಿದ ಧ್ವನಿಯಲ್ಲಿ ಒಂದು ಅಧಿಕಾರ. ಹೌದು, ಕಾವೇರಿ ಭಯದಿಂದ ಉತ್ತರಿಸಿದಳು. ನಾನು ಆನಂದ್ ಗೌಡ. ನೀನು ನಿನ್ನೆ ಹಾಲು ಕೊಟ್ಟ ಆ ಹುಡುಗ ನನ್ನ ಮಗ ರಾಜು. ಕಾವೇರಿಗೆ ಆಶ್ಚರ್ಯವಾಯಿತು. ನಿನ್ನ ಮಗನಾ? ಆದರೆ ಅವನು ಬೀದಿಯಲ್ಲಿ. ಆನಂದನ ಕಣ್ಣುಗಳು ತುಂಬಿ ಬಂದವು. ಹೌದು, ನನ್ನ ಮಗ. ನಿನ್ನೆ ನಾವು ಒಂದು ಮಾಲ್ಗೆ ಶಾಪಿಂಗ್ಗೆ ಹೋಗಿದ್ದೆವು. ಅಲ್ಲಿ ಜನದಟ್ಟಣೆಯಲ್ಲಿ ಅವನು ದಾರಿ ತಪ್ಪಿ ಹೋದ. ನಾನು ನಂತರ ಪೊಲೀಸರನ್ನು, ನನ್ನ ಜನರನ್ನು ಕಳುಹಿಸಿ ಅವನನ್ನು ಹುಡುಕುತ್ತಿದ್ದೆ. ನಿನ್ನೆ ರಾತ್ರಿ ಅವನು ಒಂದು ರೀತಿಯಾಗಿ ಬೀದಿಗೆ ಬಂದಿದ್ದ, ಆದರೆ ದಾರಿ ಕಂಡುಕೊಳ್ಳಲಾಗಿರಲಿಲ್ಲ. ಈಗ ನನಗೆ ತಿಳಿದು, ನಿನ್ನ ಅಂಗಡಿಯ ಬಳಿ ಅವನನ್ನು ಕಂಡಿದ್ದೆವು. ಒಬ್ಬ ಹುಡುಗಿ ಅವನಿಗೆ ಹಾಲು ಕೊಟ್ಟಿದ್ದಳು ಎಂದು. ಕಾವೇರಿಗೆ ಎಲ್ಲವೂ ಅರ್ಥವಾಯಿತು. ಆದರೆ ಶಂಕರಪ್ಪ ಸರ್ ಬೇರೆ ಏನೋ ಹೇಳಿದರಲ್ಲ ಎಂದು ಅವಳು ಹೇಳಿದಳು. ಆ ದುರಾಸೆಗಾರನ ಮಾತುಗಳನ್ನು ಬಿಟ್ಟುಬಿಡು. ಆನಂದ್ ಕೋಪದಿಂದ ಹೇಳಿದ. ನೀನು ರಾಜುವನ್ನು ಎಲ್ಲಿಯಾದರೂ ಹೋಗುವುದನ್ನು ಕಂಡೆಯಾ? ಕಾವೇರಿ ಯೋಚಿಸಿದಳು. ಇಲ್ಲ ಸರ್, ನಾನು ಅಂಗಡಿಯಿಂದ ಹೊರಡುವಾಗ ಅವನು ಅಲ್ಲಿಯೇ ಕುಳಿತಿದ್ದ. ಸರಿ. ಆನಂದ್ ಒಂದು ಉಸಿರು ಎಳೆದ. ನಂತರ ಅವಳನ್ನು ನೋಡಿ ಹೇಳಿದ, ನಿನ್ನ ಮಾಲೀಕ ಹೇಳಿದ ನನ್ನ ಮಗನಿಗೆ ಹಾಲು ಕೊಟ್ಟಿದ್ದಕ್ಕೆ ನಿನ್ನನ್ನು ಕೆಲಸದಿಂದ ಕಳುಹಿಸಿದನಂತೆ. ಕಾವೇರಿ ತಲೆ ತಗ್ಗಿಸಿದಳು. ಆನಂದನ ಕಣ್ಣುಗಳಲ್ಲಿ ಕೋಪವೂ ಕೃತಜ್ಞತೆಯೂ ಮಿಶ್ರಿತವಾಗಿದ್ದವು. ಅವನು ಜೇಬಿನಿಂದ ಒಂದು ಚೆಕ್ಬುಕ್ ತೆಗೆದು ಒಂದು ದೊಡ್ಡ ಮೊತ್ತವನ್ನು ಬರೆದು ಕಾವೇರಿಗೆ ನೀಡಿದ.
ಇದು ನಿನ್ನ ಒಳ್ಳೆಯತನಕ್ಕೆ ಒಂದು ಸಣ್ಣ ಕಾಣಿಕೆ. ಕಾವೇರಿ ಕೈಯನ್ನು ಮುಗಿಯಿತು. ಬೇಡ ಸರ್, ನಾನು ಮಾನವೀಯತೆಯ ಹೆಸರಿನಲ್ಲಿ ಅದನ್ನು ಮಾಡಿದೆ. ನನಗೆ ಯಾವ ಕಾಣಿಕೆಯೂ ಬೇಡ. ಆನಂದ್ ಅವಳ ನಿಷ್ಕಪಟತೆಯನ್ನು ಕಂಡು ಆಶ್ಚರ್ಯಗೊಂಡ. ನಿನ್ನಂತಹ ಒಳ್ಳೆಯ ಮನಸ್ಸಿನ ಹುಡುಗಿಗೆ ಇದು ಏನೂ ಅಲ್ಲ. ಆದರೆ ಇದನ್ನು ನನ್ನ ಪ್ರೀತಿಯ ಕಾಣಿಕೆಯಾಗಿ ಸ್ವೀಕರಿಸು. ಇನ್ಮುಂದೆ ನೀನು ನನ್ನ ಮನೆಯಲ್ಲಿ ಕೆಲಸ ಮಾಡಬೇಕು, ರಾಜುವನ್ನು ನೋಡಿಕೊಳ್ಳಲು. ಸಂಬಳ ನಿನಗೆ ಇಷ್ಟವಾದಂತೆ. ಕಾವೇರಿಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ಒಂದು ಕ್ಷಣದಲ್ಲಿ ಅವಳ ಜೀವನ ಕತ್ತಲಿನಿಂದ ಬೆಳಕಿಗೆ ಬದಲಾಗಿತ್ತು. ಆದರೆ ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ಸರ್, ಒಂದು ವಿಷಯ ಕೇಳಬಹುದೇ? ಹೇಳು, ಆನಂದ್ ಹೇಳಿದ. ನಿನ್ನ ಮಗ ರಾಜು, ನಾನು ಅವನಿಗೆ ಹಾಲು ಕೊಟ್ಟಾಗ ಒಂಟಿಯಾಗಿಯೂ ಭಯಗೊಂಡವನಾಗಿಯೂ ಕುಳಿತಿದ್ದ. ಸರ್, ನಿನಗೆ ಅವನನ್ನು ನಿಜವಾಗಿಯೂ ಇಷ್ಟವಾ? ಆನಂದನ ಮುಖ ಒಂದು ಕ್ಷಣ ಗಂಭೀರವಾಯಿತು. ಬಹುಶಃ ನಾನು ಅವನಿಗೆ ಒಬ್ಬ ತಂದೆಯಾಗಿ ಕೊಡಬೇಕಾದ ಸಮಯವನ್ನು ಕೊಟ್ಟಿಲ್ಲ. ನನ್ನ ವ್ಯಾಪಾರದ ಒತ್ತಡದಲ್ಲಿ ಮುಳುಗಿ ಹೋಗಿದ್ದೇನೆ, ಅವನು ಪಶ್ಚಾತ್ತಾಪದಿಂದ ಹೇಳಿದ. ಕಾವೇರಿ ಮೆಲ್ಲಗೆ ಹೇಳಿದಳು, ಸರ್, ಮಕ್ಕಳಿಗೆ ಹಣವೂ ಕಾಣಿಕೆಗಳೂ ಅಲ್ಲ, ಪೋಷಕರ ಪ್ರೀತಿಯೂ ಸಮಯವೂ ಬೇಕು. ಆನಂದವಳ ಮಾತುಗಳನ್ನು ಕೇಳಿ ಒಂದು ಕ್ಷಣ ಮೌನವಾಗಿ ನಿಂತ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಆಳವಾದ ಯೋಚನೆ. ಆಗಲೇ ಆನಂದನ ಫೋನ್ ಮೊಳಗಿತು. ಆ ಕಡೆಯಿಂದ ಅವನ ಒಬ್ಬ ಸಿಬ್ಬಂದಿ ಹೇಳಿದ, ಸರ್, ರಾಜು ಸಿಕ್ಕಿದ. ಅವನು ಹತ್ತಿರದ ಒಂದು ದೇವಸ್ಥಾನದ ಹೊರಗೆ ಕುಳಿತಿದ್ದಾನೆ, ಸುರಕ್ಷಿತನಾಗಿದ್ದಾನೆ. ಆನಂದನ ಕಣ್ಣುಗಳು ಸಂತೋಷದಿಂದ ತುಂಬಿ ಬಂದವು. ನನ್ನ ಮಗ ಹಿಂದಿರುಗಿದ್ದಾನೆ. ಅವನು ಕಾವೇರಿಯನ್ನು ನೋಡಿ ಹೇಳಿದ, ಇದೆಲ್ಲವೂ ನಿನ್ನ ಪ್ರಾರ್ಥನೆಯ ಫಲ. ಬಾ, ಮೊದಲು ರಾಜುವನ್ನು ಮನೆಗೆ ಕರೆದೊಯ್ಯೋಣ. ನಂತರ ನಿನ್ನ ಆ ಮಾಲೀಕನನ್ನು ಒಮ್ಮೆ ಭೇಟಿಯಾಗಬೇಕು. ಕಾವೇರಿಗೆ ಸ್ವಲ್ಪ ಭಯವಾದರೂ ಆನಂದನ ಒತ್ತಾಯಕ್ಕೆ ಒಪ್ಪಿಕೊಂಡಳು. ಕಾರು ವೇಗವಾಗಿ ಸಂಗಮ ಟೀ ಸೆಂಟರ್ಗೆ ಹೋಯಿತು. ಶಂಕರಪ್ಪ ಆಗಲೂ ಅಂಗಡಿಯಲ್ಲಿ ಕುಳಿತು ದೊಡ್ಡ ಲಾಭದ ಕನಸು ಕಾಣುತ್ತಿದ್ದ. ಆನಂದನ ಕಾರು ಮತ್ತೆ ಬರುವುದನ್ನು ಕಂಡಾಗ ಅವನ ಮನಸ್ಸಿನಲ್ಲಿ ಲಡ್ಡು ಒಡೆಯಿತು. ಇನ್ನೂ ಕೊಂಚ ಹಣ ಸಿಗಬಹುದು ಎಂದು ಯೋಚಿಸಿದ. ಆದರೆ ಕಾರಿನಿಂದ ಆನಂದನೊಂದಿಗೆ ಕಾವೇರಿಯೂ ಇಳಿಯುವುದನ್ನು ಕಂಡಾಗ ಶಂಕರಪ್ಪನ ಮುಖ ಬಿಳಿಚಿಕೊಂಡಿತು. ಆನಂದ್ ನೇರವಾಗಿ ಶಂಕರಪ್ಪನ ಬಳಿಗೆ ನಡೆದ. ಮುಖ ಕೋಪದಿಂದ ಕೆಂಪಾಗಿತ್ತು. ನಿನ್ನ ಧೈರ್ಯ ಹೇಗೆ ಈ ಹುಡುಗಿಯನ್ನು ಕೆಲಸದಿಂದ ಕಳುಹಿಸಿದ್ದು? ನನ್ನ ಮಗನಿಗೆ ಹಾಲು ಕೊಟ್ಟಿದ್ದಕ್ಕೆ? ಕೊಂಚ ಹಾಲಿನ ಮತ್ತು ರೊಟ್ಟಿಯ ಜೊತೆಗೆ ನಿನ್ನ ಮಾನವೀಯತೆ ಎಲ್ಲಿಗೆ ಹೋಯಿತು? ಶಂಕರಪ್ಪ ನಡುಗಿದ. ಸರ್, ದಯವಿಟ್ಟು ನನಗೆ ತಪ್ಪಾಯಿತು. ಅವನು ನಿನ್ನ ಮಗನೆಂದು ನನಗೆ ಗೊತ್ತಿರಲಿಲ್ಲ. ಅವನು ನನ್ನ ಮಗನಲ್ಲದಿದ್ದರೆ? ಆನಂದ್ ಗರ್ಜಿಸಿದ. ಒಬ್ಬ ಸಾಮಾನ್ಯ ಹುಡುಗನಾಗಿದ್ದರೆ ನೀನು ಅವನನ್ನು ಬಾಯಾರಿಕೆಯಿಂದ ಸಾಯಲು ಬಿಟ್ಟಿರುತ್ತೆ, ಅಲ್ವಾ? ನಿನ್ನ ಮನಸಾಕ್ಷಿ ಎಲ್ಲಿದೆ? ಶಂಕರಪ್ಪನಿಗೆ ಏನೂ ಹೇಳಲಾಗಲಿಲ್ಲ. ಅವನು ಆನಂದನ ಕಾಲಿಗೆ ಬೀಳಲು ಯತ್ನಿಸಿದಾಗ ಆನಂದ್ ಅವನನ್ನು ತಡೆದ. ಇಂದಿನಿಂದ ಈ ಸಂಗಮ ಟೀ ಸೆಂಟರ್ನು ಕಾವೇರಿ ನಡೆಸುತ್ತಾಳೆ. ಈ ಅಂಗಡಿ ಇನ್ಮುಂದೆ ಆಕೆಯದು. ನಿನ್ನನ್ನು ಇನ್ಮುಂದೆ ಈ ಅಂಗಡಿಯ ಸುತ್ತಲೂ ಕಾಣಬಾರದು. ಶಂಕರಪ್ಪನಿಗೆ ಆಕಾಶವೇ ಇದಿರುವಂತೆ ಭಾಸವಾಯಿತು. ಅವನ ಅಂಗಡಿ ಕಾವೇರಿಯ ಕೈಯಲ್ಲಿ. ಆದರೆ ಆನಂದನ ಮುಖದ ದೃಢನಿಶ್ಚಯವನ್ನು ಕಂಡಾಗ ಅವನಿಗೆ ಏನನ್ನೂ ಹೇಳಲು ಧೈರ್ಯ ಬರಲಿಲ್ಲ. ಕಾವೇರಿಯೂ ದಿಗಿಲುಗೊಂಡಿದ್ದಳು. ಆನಂದವಳ ಕೈಯನ್ನು ಹಿಡಿದು ಶಂಕರಪ್ಪ ಕುಳಿತಿದ್ದ ಕುರ್ಚಿಯಲ್ಲಿ ಕುಳ್ಳಿರಿಸಿದ. ಇಂದಿನಿಂದ ನೀನೇ ಈ ಅಂಗಡಿಯ ಮಾಲೀಕ. ಸತ್ಯವಂತಿಕೆಯಿಂದ ಮತ್ತು ಕಠಿಣ ಪರಿಶ್ರಮದಿಂದ ಇದನ್ನು ನಡೆಸಬೇಕು. ಒಬ್ಬ ಬಾಯಾರಿದವನನ್ನು ಖಾಲಿ ಕೈಯಿಂದ ಕಳುಹಿಸಬಾರದು. ಕಾವೇರಿಯ ಕಣ್ಣುಗಳು ತುಂಬಿ ಬಂದವು. ಆದರೆ ಈ ಬಾರಿ ಅದು ಸಂತೋಷದ ಕಣ್ಣೀರಾಗಿತ್ತು. ಕೆಲವೇ ದಿನಗಳಲ್ಲಿ ಸಂಗಮ ಟೀ ಸೆಂಟರ್ ಬದಲಾಯಿತು. ಕಾವೇರಿಯ ಕಠಿಣ ಪರಿಶ್ರಮ ಮತ್ತು ಕರುಣಾಮನಸ್ಸು ಅಂಗಡಿಗೆ ಒಂದು ಹೊಸ ರೂಪವನ್ನು ನೀಡಿತು. ಚಹಾವು ತಿನಿಸುಗಳು ಮಾತ್ರವಲ್ಲ, ಬಡವರಿಗೆ ಉಚಿತವಾಗಿ ಆಹಾರವೂ ಅಲ್ಲಿ ಲಭ್ಯವಾಗತೊಡಗಿತು. ಆನಂದ್ ಕೆಲವೊಮ್ಮೆ ರಾಜುವನ್ನು ಕರೆದುಕೊಂಡು ಅಂಗಡಿಗೆ ಬಂದು ಕಾವೇರಿಯ ಕೈಯಿಂದ ತಯಾರಾದ ಚಹಾವನ್ನು ಕುಡಿಯುತ್ತಿದ್ದ. ರಾಜುವಿಗೆ ಕಾವೇರಿಯೊಂದಿಗೆ ದೊಡ್ಡ ಸ್ನೇಹವಾಯಿತು. ಹೀಗೆ ಕಾವೇರಿಯ ಒಂದು ಸಣ್ಣ ಒಳ್ಳೆಯತನ ಒಂದು ಮಗುವಿನ ಜೀವವನ್ನು ಉಳಿಸಿದ್ದಲ್ಲದೆ ಅವಳ ಜೀವನಕ್ಕೆ ಒಂದು ಹೊಸ ದಾರಿಯನ್ನು ತೆರೆಯಿತು. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಬರುತ್ತದೆ ಎನ್ನುವುದಿಲ್ಲವೇ? ನಿನ್ನ ಮನಸ್ಸಿನಲ್ಲಿ ಒಂದು ಸಣ್ಣ ಕರುಣೆ ಇದ್ದರೆ ಎಂದಿಗೂ ಒಂದು ಚಾಚಿದ ಕೈಯನ್ನು ತಿರಸ್ಕರಿಸಬೇಡ. ಯಾರಿಗೆ ಗೊತ್ತು, ನಿನ್ನ ಒಂದು ಸಣ್ಣ ಸಹಾಯವು ಇನ್ನೊಬ್ಬರಿಗೆ ಎಷ್ಟು ದೊಡ್ಡದಾಗಬಹುದು ಎಂದು.